HDK ವಿರುದ್ಧವಾಗಿ ಸ್ಯಾಂಕ್ಷನ್ ಕೊಡಬೇಕು ಅಂತ ಯಾಕೆ ಮಾತಾಡೋದಿಲ್ಲ? ಮೈನ್ಸ್ ಒಂದು ಸಂಸ್ಥೆ ಲೋಕಾಯುಕ್ತ ತನಿಖೆ ನಡೆಸಿ ಇವರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಬೇಕು, ನಮಗೆ ಸ್ಯಾಂಕ್ಷನ್ ಕೊಡಿ ಅಂತ ಕೇಳಿ 9 ತಿಂಗಳಾಯಿತು. ಅದರ ಬಗ್ಗೆ ನೀವು ಸ್ಯಾಂಕ್ಷನ್ ಕೊಡೋದಿಲ್ಲ. ಅದರ ಬಗ್ಗೆ ನೀವು ಹೋರಾಟ ಮಾಡಿ. ಮತ್ತೆ ಕೇಳಿದಾರಲ್ಲ, ಅದರ ಬಗ್ಗೆ ಹೋರಾಟ ಮಾಡಿ. ನಿಮಗೆ ನ್ಯಾಯ ಬೇಕು ತಾನೆ, ಹೋರಾಟ ಮಾಡಿ. ಯಾಕೆ ಕೇಳೋದಿಲ್ಲ ನೀವು? ಹಾಗಾಗಿ ಇವತ್ತು ವಿಚಾರವನ್ನ ತಿರುಚಿ ಹೇಳಿದ್ದಾರೆ ಹೊರತು ನನ್ನ ಉದ್ದೇಶ ಇರುವಂತಹದ್ದು, ನಾನು ಒಂದು ದೇಶದಲ್ಲಿ ಆಗಿರ್ತಕ್ಕಂಥ ಉದಾಹರಣೆ ಕೊಟ್ಟಿದ್ದು. ಬಾಂಗ್ಲಾದೇಶದ ಹೆಸರು ಹೇಳಿದ ಕಾರಣ ಬಿಜೆಪಿಯವರಿಗೆ ಸ್ವಲ್ಪ ಮತ್ತು JDS ಅವರಿಗೆ ಹೊಟ್ಟೆಕಿಚ್ಚು ಆಗಿದೆ ಏನೋ ಗೊತ್ತಿಲ್ಲ. ನಾನು ಬಾಂಗ್ಲಾದೇಶ ನಮ್ಮ ಫ್ರೆಂಡ್ಲಿ ದೇಶ, ಅದು ನಮ್ಮ ಎನಿಮಿ ಕಂಟ್ರಿ ಅಲ್ಲ. ಬಾಂಗ್ಲಾದೇಶದ ಪ್ರಧಾನಮಂತ್ರಿಯವರು ಬಂದು ಎಲ್ಲಿ ಕೂತಿದ್ದಾರೆ? ಭಾರತ ದೇಶದಲ್ಲಿ ಕೂತಿದ್ದಾರೆ. ಅವರಿಗೆ ರಕ್ಷಣೆ ಕೊಡಲಿಲ್ವಾ ನಾವು? ಅದರ ಬಗ್ಗೆ ಯಾಕೆ ಮಾತಾಡಲ್ಲ? ಅದೇ ರೀತಿ ಶ್ರೀಲಂಕಾದಲ್ಲಿ ಗಲಾಟೆ ಆಯಿತು, ದಂಗೆ ಎದ್ರು ಜನ. ಯಾಕಾಗಿದ್ರು? ಯಾರು ಕಾನ್ಸ್ಟಿಟ್ಯೂಷನಲ್ ಜವಾಬ್ದಾರಿ ಹೊತ್ತಿದ್ದಾರೆ ಅವರು ಕಾನೂನಿಗೆ ವಿರುದ್ಧವಾಗಿ ನಡೆದರೆ ಈ ರೀತಿ ಆಗ್ತದೆ ಅಂತ ಹೇಳುವುದನ್ನು, ಅದು ಆಗದಾಗಿ ನೋಡಿಕೊಳ್ಳುವ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು ಮತ್ತು ರಾಜಭವನದ್ದು ಅಂತ ನಾನು ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತಾಡಿದ್ದೇನೆ ಹೊರತು ತಲ್ಲಾಪಿಲ್ಲಿಯಾಗಿ ರಸ್ತೆಯಲ್ಲಿ ಹೋಗಿ ಮಾತಾಡಲಿಲ್ಲ. ನಾನೊಬ್ಬ ಜವಾಬ್ದಾರಿಯುತ ಶಾಸಕನಾಗಿದ್ದೇನೆ. 2ನೇ ಬಾರಿ ಆಗತಕ್ಕಂಥದ್ದು. ಸಿಟಿ ರವಿ ಅವರು ಒಂದು ಮುಂದುವರೆದು ಮಾತಾಡಿದ್ದಾರೆ. ಬಾಂಗ್ಲಾದೇಶದ ಉಗ್ರರ ಜೊತೆ ಐವಾನ್ ಡಿಸೋಜಾ ಅವರ ಅದು ಅವರ ಕೇಂದ್ರ ಸರ್ಕಾರ ಇದೆ ಅಲ್ವಾ, ಏನು ನೆಂಟಿದ್ರು ತನಿಖೆ ಮಾಡಲಿ. ಒಂದು ವಿಸ್ಪರ್, ಅದರ ಬಗ್ಗೆ ಏನಾದರೂ ಒಂದು ಚೂರು ನೆಂಟು ಗಿಂಟು ಅಂತ ಹೇಳ್ತಾರಲ್ಲ, ಅದು ನನಗೆ ಗೊತ್ತಿಲ್ಲ. ಇದು ಹೇಳಿದ್ರೆ ನಾನು ಅವರು ಕೂಡ ಶಿಕ್ಷೆಗೆ ಬದ್ಧನಾಗಿದ್ದೇನೆ. ತಮ್ಮ ಶಾಸಕತ್ವ ಕೂಡ ರದ್ದಾಗಬೇಕು. ಅದು ಬಿಡಿ, ಶಾಸಕತ್ವನ ಅವರು ಕೊಟ್ಟದಲ್ಲ, ಚುನಾಯಿತರಾಗಿದ್ದರು. ನಾನು ಶಾಸಕತ್ವ ಅವರು ಕೊಟ್ಟದ, ನಾನು ಚುನಾಯಿತರಾಗಿ ಬಂದಿದ್ದೇನೆ. ಮಾತಾಡುವ ಹಕ್ಕು ಈ ದೇಶದಲ್ಲಿ ನನಗಿದೆ. ಆದರೆ ಯಾವುದು ಮಾತಾಡಬೇಕು ಯಾವುದು ಮಾತಾಡಬಾರದು ಅಂತ ಹೇಳುದು ನನ್ನ ಪರಿಜ್ಞಾನದಲ್ಲಿ ಇರಬೇಕು. ಅದು ನಾನು ಮಾಡಿದ್ದೇನೆ. ನಾನು ವಿಚಾರ ಹೇಳಿದ್ದೇನೆ. ಪ್ರತಿಭಟನೆಯಲ್ಲಿ ಹೇಳಿದಂಥ ವಿಚಾರ ತಪ್ಪು ಅಂತ ನೀವು ಹೇಳ್ತೀರಾ? ಯಾವ ಅದು ಸಂದರ್ಭಕ್ಕೆ ಅನುಗುಣವಾಗಿ ಮಾತಾಡ್ತಾರಪ್ಪ. ಯಾರು ಯಾರ ಬಗ್ಗೆಯೂ ಮಾತಾಡಲ್ಲ. ಗವರ್ನರ್ ಬಗ್ಗೆ ಇದುವರೆಗೆ ನಾವು ಮಾತಾಡಿದ್ದೇವ? ಸಿದ್ದರಾಮಯ್ಯನವರ ಬಗ್ಗೆ ವಿಧಾನಸಭೆಯಲ್ಲಿ ಯಾವ ರೀತಿ ಮಾತುಗಳನ್ನು ಮಾತಾಡಿದ್ರು ಬಿಜೆಪಿ ನಾಯಕರು? ನಿನ್ನೆ ಮುಂದೆ ಶಾಸಕರಾದವರು 30 ವರ್ಷ 40 ವರ್ಷ ಶಾಸನಸಭೆಯಲ್ಲಿದ್ದಂತಹ ಮಾನ್ಯ ಸಿದ್ದರಾಮಯ್ಯನವರ ಬಗ್ಗೆ, 2ನೇ ಬಾರಿ ಮುಖ್ಯಮಂತ್ರಿ ಆದವರ ಬಗ್ಗೆ ವಿಧಾನಸಭೆ ವಿಧಾನ ಪರಿಷತ್ತಲ್ಲಿ ಯಾವ ರೀತಿ ಮಾತಾಡಿದ್ರು? ಎಲ್ಲ ತೆಗೀರಿ ಡಾಕ್ಯುಮೆಂಟ್. ಅವ್ರು ಯಾವ ರೀತಿ ಮಾತಾಡಿದ್ರು ಆ ಬಗ್ಗೆ ನೀವು ಪ್ರಶ್ನೆ ಮಾಡಿ, ಅವರ ಹತ್ರ ಮಾತಾಡಿ ಸರಿಯಾಗಿ ಕೇಳಿ. ಅದಕ್ಕೆ ಏನಾದರೂ ನಾಂದಿ ಮಾಡಿದ್ರೆ, ಈ ರೀತಿ ಮಾತುಗಳಿಗೆ ಪ್ರಚೋದನೆ ಕೊಟ್ಟಿದ್ರೆ ಅದು ಬಿಜೆಪಿಯವರು. ಅವರಿಗೆ ಇಂಥ ಮಾತುಗಳು ಮಾತಾಡುವ ಮೂಲಕನೇ ಸಮಾಜದಲ್ಲಿ ಗೊಂದಲ ಎಬ್ಬಿಸಬೇಕು, ಹಿಂದೂ ಮುಸ್ಲಿಂ ಅವರ ಜೊತೆ ನಡುವೆ ಜಗಳ ಮಾಡಬೇಕು, ಅದರಿಂದ ಅವರಿಗೆ ಲಾಭ ಆಗ್ತದೆ. ಇದು ಅವರ ಚಿಂತನೆ, ಇದು ನಮ್ಮ ಚಿಂತನೆ. ನಾವು ಎಲ್ಲರನ್ನ ಒಟ್ಟು ತಗೊಂಡು ಹೋಗಬೇಕು ಅಂತ ಆಲೋಚನೆ ಮಾಡಿ.